ಅಬಕ್ಕ ರಾಣಿಯ ಊರಿಗೆ ನೀವೆಲ್ಲರೂ ಬಂದಿದ್ರಿ. ಅದೇ ರೀತಿ ಉಳ್ಳಾರ್ಗ ದರ್ಗಾ ಶರೀಫ್ ಇದೆ, ಭಗವತಿ ಟೆಂಪಲ್ ಹತ್ತಿರ ಇದೆ, ಸೋಮನಾಥರು ಹತ್ತಿರ ಇದೆ. ಎಲ್ಲರಿಗೂ ಸ್ವಾಗತಿಸಿದ ನಮ್ಮ ಈ 4ನೇ ವಾಲ್ಟನ್ನು ಇನಾಗ್ರೇಷನ್ ಮಾಡಲಿಕ್ಕೆ ಬಂದಿರುವ ನಮ್ಮ ಈದವರಿದ್ದಾರೆ. ಅದೇ ರೀತಿ ಮಮತಾ ಮಾರ್ಕೆಟಿಂಗ್ ಅವರಿದ್ದಾರೆ. ನಮ್ಮ ಎಲ್ಲದಕ್ಕಿಂತ ಮೀರಿ ಹಿರಿಯವರು ಈ ಬಿಲ್ಡಿಂಗಿನ ಮಾಲೀಕರು. ಅದೇ ರೀತಿ ನಮ್ಮ ಇಲಾಖೆಯಲ್ಲಿ 38 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿ ಭಾಸ್ಕರ್ ಬೈಕ್ ಅವರು ಕೂಡ ಇದ್ದಾರೆ. ದಯವಿಟ್ಟು ಭಾಸ್ಕರ್ ಬೈಕ್ ಅವರು ವೇದಿಕೆ ಬರಬೇಕಾಗಿ ನಾನು ಕೇಳ್ಕೊಳ್ತೇನೆ. ಎಲ್ಲರೂ ಬರುವಾಗ ವೇದಿಕೆ ಬರಬೇಕು. ಮಮತಾ ಮಾರ್ಕೆಟಿಂಗ್ ಡಿಜಿಎಂ ಅವರು ಕೂಡ ಬರಬೇಕು. ಜಫೂರ್ ಎಜಿಎಂ ಮಂಗಳೂರು ಅವರು ಕೂಡ ವೇದಿಕೆ ಬರಬೇಕು. ನಮ್ಮ ಡೈನಾಮಿಕ್ ಎಜಿಎಂ ರಾಜೇಶ್ ಅವರು ಮಾರ್ಕೆಟಿಂಗ್ ಅವರು ಕೂಡ ವೇದಿಕೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಎಲ್ಲರಿಗೆ ಸ್ವಾಗತಿಸ್ತಾ ಬಂದ ಅತಿಥಿಯವರಿಗೆ ಒಂದು ಹೂ ಕೊಟ್ಟು ಒಂದು ಸ್ವಾಗತಿಸುವ ಕಾರ್ಯಕ್ರಮ ಇದೆ. ಅದೇ ರೀತಿ ನಮ್ಮೊಟ್ಟಿಗೆ ಧನಂಜಯ ಅವರಿದ್ದಾರೆ, ಅವರು ಇಬಿ ಟೀಮು. ನಮ್ಮ ಸುಧೀರ್ ಕುಮಾರ್ ಅವರು ಕೂಡ ಬಂದಿದ್ದಾರೆ. ಹಾಗೆ ನಮ್ಮ ಇಲ್ಲಿ ಕೂತಿರೋರೆಲ್ಲರೂ ನಮ್ಮ ಇಲಾಖೆಯವರು ಸರ್. ಇವರು ಚಂದ್ರಾಸ್ ಅಂತೇಳಿ ಅವರು ರಿಟೈರ್ಡ್ ಡಿ ಅವರು, ಮತ್ತೊಬ್ಬರು ನಮ್ಮ ಕಾರಂದವರು, ಅವರು SD ರಿಟೈರ್ಡ್, ಮತ್ತೆಲ್ಲ ಇಲಾಖೆಯವರು. ಯಾಕಂದ್ರೆ ಪಬ್ಲಿಕ್ ಅವರು, ನಾವು ಪಬ್ಲಿಕ್ ಅವರನ್ನು ಕರೀಲಿಲ್ಲ, ಒಂದು 3 ಜನ ಈಗ ಬರ್ತಾರೆ. ಸೊ ನಮ್ಮ ಭಾಸ್ಕರ್ ಬೈಗಳಿಗೆ ಒಂದು ಹೂ ಕೊಟ್ಟು ನಮ್ಮ ಜಯಂದರು ನಮ್ಮ ಈ ಕ್ವಾಲಿಟಿಯ ಮಾಲೀಕರು ಸ್ಮಿತಾ ಅವರು ದಯವಿಟ್ಟು ಬರಬೇಕು. ಮಮತಾ ಅವರಿಗೆ ಹೂ ಕೊಟ್ಟು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅವರ ಸ್ಮಿತಾ ಹೆಸರಲ್ಲಿ ಸರ್ ಕ್ವಾಲಿಟಿ ಇರೋದು, ಸ್ಮಿತಾ ಎಂದು ಹೇಳಿದ್ರೆ ಅವರೇ. ಅದೇ ರೀತಿ ಜನಾರ್ದನ್ ನಮ್ಮ ಗೀತಾ ಅವರಿಗೆ ಹೂ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕಾರಂದ್ ಅವರು ನಮ್ಮ ಗಫೂರ್ ಸಾಹೇಬರಿಗೆ, ನಮ್ಮ ಉಲಾಳ್ JTU ರಾಜೇಶ್ ಅವರು ಬರಬೇಕು. ರಾಜೇಶ್ ಏಜಮ್ ಅವರಿಗೆ ಹೂ ಕೊಟ್ಟು ಸನ್ಮಾನಿಸಬೇಕು. ಚಂದ್ರಾಸ್ ಡಿ ರಿಟೈರ್ಡ್ ಅವರು ನಮ್ಮ ಧನಂಜಯನ್ ಅವರಿಗೆ ಒಂದು ಹೂ ಕೊಡಬೇಕು. ನಮ್ಮ ಎಲೆನ್ ಅವರಿಗೆ ಒಂದು ಹೂ ಕೊಡಿ. KM ಜಾರ್ಜ್, ಗಿರಿ, ನಮ್ಮ ವೆಂಕಟಗಿರಿ ಭಾಸ್ಕರ್ ಬೈಕಲ್ನವರ ಮಗ, ಅದೇ ರೀತಿ ಎಂಜಿನಿಯರ್ ಕೂಡ ಅವರು, ದಯವಿಟ್ಟು ಬನ್ನಿ. ನಮ್ಮ ಸಬ್ಸ್ಕ್ರೈಬರ್ ಅವರು ರಾಘವೇಂದ್ರ ಸರ್, AGM ಕಮರ್ಷಿಯಲ್ ಅವರು, ರಾಘವೇಂದ್ರರು ಅವರಿಗೆ ಕೊಡಿ. ಬಂದಿರುವ ಎಲ್ಲರಿಗೂ ಸ್ವಾಗತಿಸ್ತಾ ನಮ್ಮ ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟು ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೇನೆ.
ಏಜಮ್ ಮಾರ್ಕೆಟಿಂಗ್ ರಾಜೇಶ್ ಅವರು ನಮ್ಮ BSNL ಈ ರಾಯಲ್ಟಿ ಬಗ್ಗೆ, ನಮ್ಮ ಕನೆಕ್ಷನ್ ಬಗ್ಗೆ, ಅದರ ಬಗ್ಗೆ ಅವರು ಮಾತಾಡ್ತಾರೆ. ದಯವಿಟ್ಟು ರಾಜೇಶ್ ಅವರು ಅಡ್ರೆಸ್ ಮಾಡ್ಕೊಂಡು ಕೇಳ್ಬೋದು. Chief Guest, building honor by our AGMs from BSNL office, Bangalore, AGMs, my subordinates, my colleagues, and my dear team, and my beloved ladies and gentlemen. Today I am speaking, I am not knowing that Kannada, so I will be speaking English. It's a new venture, new startup initiated by our one of the best retired employee, Mr. Sachidhar, in the name of Janani Telenet. So, as far as Sachidhar is concerned, he is one of the best FTTH service providing franchisee. Now, BSNL All India, we are leading a company in providing internet services, and BSNL is a total telecom solution for all services. So in that section, FTTH is one of our premium products. Premium means is best product, affordable for a common man, starting from economy level 249 or 299 plan. We are having up to 4,799 plans we are having. Our bandwidth is we are offering up to 1 Gbps plans we are having. So our is affordable for a common man. Anybody can afford that, but Government of India support. Now BSNL is developing. So it is our premium product. So to promote our premium product and to deliver our service, we require franchises. Now All India model, BSNL is doing this business through franchises just like our Shashidharan. So BSNL is not providing connection directly, BSNL not providing. So 50-50 revenue share model we are providing. So this is the best example for Pan India. In that our one of the best entries of Mr. Sachidharan. Today he is the fourth quality of Mr. Sachidharan in the name of Janani Telenet at present in Bangalore business area. Now Sachidharan is operating almost in Talapadi, this is Takkot and Ullala area. So he is one of our best franchises. Today is the first day of inauguration of this fourth quality at the Abaka Circle. So let us proud to be that this area, this Takkot area and this Abaka Circle area, this Ulla area, let him cover with his fiber network throughout this area, and let us pray for let him provide best service to our customers, starting from lower plan to higher plans, depending upon our budget and our requirement. So let us wish, I wish Mr. Shashiran and our my ladies and gentlemen assembled here to have you have to give best support to Shashiran, because BSNL is the cheapest and best in the telecom sector company for our giving the service. Along with our 4G service, we are giving FTT service also. So all of us has to support BSNL. Support BSNL means support for the nation. So let us work for the nation. So I appeal once again all our gathered here, our this area person to support him. He will deliver service at a faster rate with affordable charge. So let us hope that this venture will come one of the best model, and this area will develop. Once the internet is developed, this area will be automatically developed. Because we know that from childhood onwards, without internet, we are zero in the market, in the household. So I wish all success to Mr. Shashidharan and Janani Telenet and this people of this area. Thank you. ಥ್ಯಾಂಕ್ ಯು ರಾಜೇಶ್ ಸರ್, ಏಜಮ್ ಮಾರ್ಕೆಟಿಂಗ್. ನೆಕ್ಸ್ಟ್ ನಮ್ಮ ಗಫೂರ್ ಏಜಮ್ ಮ್ಯಾಂಗ್ಳೂರ್, ನಮ್ಮ ಏಜಮ್ ಅವರು ಮಾತಾಡ್ತಾರೆ. I am new to Mangalore. Last week only I joined as AGM Mangalore. I was working at Udupi since last 1 year. I am very happy to see all at Ullala area. First of all, I congratulate and thank Sri Sachidharan for having his fourth quality and for serving the area of this particular place. I came to know that it is now being served from some other area, which is some at a distance from our this authority. Now, in this opportunity, I appreciate and I congratulate for giving more connections, as our Rajesh sir told.
BSNL is providing FTTH, mobile, EB service, even TV services are being provided by BSNL recently. With this bundle of services, he will be able to give more connections in this particular area so that every home is having a BSNL internet connection. Without internet, no one can sustain now because even our child, even our routine work, even every activity in our life is connected with the internet. So a home without internet we cannot imagine. So he will be instrumental in providing that service to all BSNL internet to all residential as well as business areas in and around this particular area. So I once again congratulate as also wish all the best for his achievements and for his future endeavor. Thank you. ಗೀತಾ ಅವರು ಎರಡು ಮಾತು ಕೇಳ್ಕೊಳ್ತಾರೆ. and my dear friends and our third BSNL employees who came here to witness our beloved Sachidaran's new OLT inauguration. In this, and now Janani Telenetwork this is the fourth OLT. So everybody came here to witness this opening ceremony of this fourth OLT. Now, being a retired BSNL staff, Sachi know deeply the status of BSNL, and he is very understanding person. If we say any fault or something or some connection to be given urgently, everything he has done immediately. So such a person, if he is putting in one more OLT, means we will be very happy to support like anything. So at this moment, I wish him all success. Let him cover all this area, the BSNL network. Once again, thank you. ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಕೇಳ್ಬೋದು. ಆ, ನಾನು ಮಂಗಳೂರಿಗೆ ಹೊಸದಾಗಿ ಬಂದಿರೋದು. ಈಗ ಒಂದು 2 ತಿಂಗಳಾಯ್ತು. ಸೊ ಇದು ಫಸ್ಟ್ ಫಂಕ್ಷನ್ ನನಗೆ ಜನನಿ ಅವರಿಂದ ತುಂಬ ಧನ್ಯವಾದ ಜನನಿ ಅವರು ಕರೆದಿದ್ದಕ್ಕೆ. ಆಮೇಲೆ ಇವರು ರಾಜೇಶ್ ಅವರು ಆಲ್ರೆಡಿ ಹೇಳಿದ್ರು ಎಲ್ಲ ಪ್ಲಾನ್ಸ್ ಇದೆ ಇಂಟರ್ನೆಟ್ ನಾವು FTTH ಯಾವ ಥರ ಕೊಡ್ತಾ ಇದ್ದೀವಿ. ಇಲ್ಲಿ ಸುಮಾರು ನಮಗೆ BSNL ರಿಟೈರ್ಡ್ ಸ್ಟಾಫ್ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಕೃತಜ್ಞತೆ ಭಾವದಿಂದ ನಾವು ಜಾಸ್ತಿ ಕನೆಕ್ಷನ್ ಕೊಡ್ಸೋಣ. ಆಮೇಲೆ ಆ ಥರ ನಾವು ಆಶೀರ್ವಾದ ಮಾಡೋಣ ಜನನಿ ಅವ್ರಿಗೆ. ಜಾಸ್ತಿ ಕನೆಕ್ಷನ್ಸ್ ಬರಲಿ, BSNL ಸ್ವಲ್ಪ ಪ್ರಾಫಿಟ್ ಅಲ್ಲಿ ಬರಲಿ ಅಂತ ನಾವು ಆಶಿಸ್ತೇವೆ. ಎಲ್ರಿಗೂ ಒಳ್ಳೆಯದು. ಧನ್ಯವಾದ. ಮಮತಾ ಅವರೇ, ಕೆಲವರಿಗೆ ಕೆಲಸ ಮಾಡಿಲ್ಲ ಲಾಸ್ಟ್ ವಯನಾಡು ಅದೀಗ ನಾನೀಗ ಅದರಲ್ಲೂ ನಮ್ಮ ಶಶಿ ಅವರು ಎಕ್ಸ್ಪರ್ಟ್ ಆಗಿದ್ದಾರೆ. ಈಗ ರೈತರಲ್ಲಿ ಅದರಲ್ಲಿ ಕೂಡ ಬಯಸಿದ್ದೇನೆ. ನಾವು ನಮ್ಮ BSNL ಹಾಗೆ ಇಲ್ಲಿ ನಮ್ಮ ನೆಟ್ವರ್ಕ್ ನಾನು ಆಶಿಸ್ತೇನೆ. ಇಲ್ಲಿ ಸ್ಟಾಫ್ ನಾನು ಜೊತೆ ಪ್ರಾರ್ಥಿಸ್ತೇನೆ. ಒಳ್ಳೆ ನಮ್ಮ ಸರ್ವಿಸನ್ನು ಬಿಸಿನೆಸ್ ಧನಂಜಯ ಅವರು ಇದ್ದಾರೆ. ಅವರು ಬಹಳ ಎಕ್ಸ್ಪರ್ಟ್. ಒಂದು ಎರಡು ನಮ್ಮನ್ನು ಉದ್ದೇಶಿಸಿ ಇಲ್ಲಿ ಒಂದು ಕೆನರಾ ಬ್ಯಾಂಕ್ ಹತ್ತಿರದಲ್ಲಿ ನ್ಯೂಲಿ ಓಪನ್ ಆಗಲಿಕ್ಕಿದೆ. ಅಲ್ಲಿ ಲೀಸ್ ಲೈನ್ ಬಹುಶಃ ನಿಮ್ಗೆ ಬಂದಿರ್ಬೋದು. ಸ್ವಲ್ಪ ಒಂದೆರಡು ಅಡ್ರೆಸ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ನ ವಿಷಯದಲ್ಲಿ. all the senior officers. ಹಾಗೆ ಕೊಲೀಗ್ಸ್ ಇದ್ದಾರೆ, ಅವರಿಗೆಲ್ರಿಗೂ ನನ್ನ ನಮಸ್ಕಾರಗಳು. ಹಾಗೆ ತುಂಬ ರಿಟೈರ್ಡ್ ಸ್ಟಾಫ್ಗಳನ್ನು ಇವತ್ತು ಮೀಟ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ನಾವು ಮೇಲೆ ಬರ್ಬೇಕಂದ್ರೆ ಇವತ್ತು ಡಿಸ್ಕಸ್ ಮಾಡುವಾಗ ಹೇಳಿದ್ರು ದಿಸ್ ವಾಸ್ ದ ಫಸ್ಟ್ ಇನ್ಸ್ಟೆನ್ಸ್ ಆಫ್ಟರ್ ಐ ಗೆಸ್ ಮೇ ಬಿ 10 years. ಸೊ ಹೊಸ ಎಕ್ಸ್ಚೇಂಜ್ ಅನ್ನು ಓಪನ್ ಮಾಡಿದ ಇಲ್ಲಿ ಒಂದು
ನಮಗೆ ಆ ಫೀಲಿಂಗ್ ಬರ್ತಾ ಇದೆ. ಸೊ ಇವರಿಗೆ ಶಶಿಧರನ್ ಸರಿಗೆ ಇದಕ್ಕೆ ತುಂಬ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಹಾಗೆ ಎಲ್ಲ ಆಫೀಸರ್ಸ್ ಹೇಳಿದ ಹಾಗೆ BSNL ದಿನದಿಂದ ದಿನಕ್ಕೆ ಒಂದೊಂದೇ ಸ್ಟೆಪ್ಸ್ ನಮ್ಮ ಒಂಥರ ಉದ್ಧಾರ ಆಗೋ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ. 2020 ನಾವು ನೋಡ್ತಿದ್ದ ಹಾಗೆ ನಮ್ಮ ನ್ಯೂಸ್ ಪೇಪರ್ ಅಲ್ಲಿ ಬರ್ತಿದ್ದ ಹಾಗೆ ನೆಗೆಟಿವ್ಸ್ ಎಲ್ಲ ಪ್ರೊಪಗಂಡ ನಡೀತಾ ಇತ್ತು. ಅದರ ಎಲ್ಲ ಅಡೆತಡೆಗಳನ್ನು ಮೀರಿ ಇವತ್ತು ನಮ್ಮ ರಿಟೈರ್ಡ್ ಸ್ಟಾಫ್ಗಳೇ ಇನಿಷಿಯೇಟಿವ್ ತಗೊಂಡು ಅವರೊಂಥರ ರೋಲ್ ಮಾಡೆಲ್ ತರ ಈಗ ರಿಟೈರ್ಡ್ ಆಗೋವರಿಗೂ ಅಥವಾ ಆದವರಿಗೂ ಒಂದು ರೋಲ್ ಮಾಡೆಲ್ ತರ ಒಂದು ಈ ಫ್ರಾಂಚೈಸಿಶಿಪ್ ಅನ್ನ ತಗೊಂಡು ಮುನ್ನಡೀತಾ ಇರೋದು ತುಂಬಾ ಒಂದು ಉದಾಹರಣೆ ಎಲ್ರಿಗೂ. ಹಾಗೆ ನಾವು ಎಂಟರ್ಪ್ರೈಸ್ ಬಿಸ್ನೆಸ್ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಒಂದೊಂದು ರಿಟೇಲ್ ಕಸ್ಟಮರ್ಸ್ ನಮ್ಮ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಬಂದ್ರೆ ನಮ್ಮ EBಯಲ್ಲಿ ನಾವು ಅವರನ್ನು ಕನ್ವಿನ್ಸ್ ಮಾಡೋದು ತುಂಬಾ ಸುಲಭ ಆಗುತ್ತೆ. ಆಕ್ಚುಲಿ ಶಶಿಧರನ್ ಅವರು ಇಲ್ಲಿ ದೇರಳಕಟ್ಟೆಯಲ್ಲಿ ನಿಟ್ಟೆ ಯೂನಿವರ್ಸಿಟಿಗೆ ಕನ್ವಿನ್ಸ್ ಕೊಡ್ತಾ ಇದ್ದಾರೆ. ನಮ್ಮೊಂದು 50 ಕರೆಂಟ್ ಚಾನಲ್ ಚಿತ್ರರಂಗ ಆಲ್ಮೋಸ್ಟ್ ಒಳ್ಳೆ ರೆವೆನ್ಯೂ ಬರುವಂತಹ ಸರ್ವಿಸಸ್ ಕೊಡ್ತಾ ಇದ್ದಾರೆ. ಅಲ್ಲಿ ಕಸ್ಟಮರ್ ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ಮೊದಲಿನ ಆ ಭಾವ ಲ್ಯಾಂಡ್ಲೈನ್ ಅನ್ನೋದು ಯಾವಾಗಲೂ ಡೆಡ್ ಅನ್ನೋ ಭಾವ ಹೋಗಿದೆ ಈಗ. ಸೊ ಇದೇ ತರ ಅವ್ರದ್ದು ಎಲ್ಲ ಕನೆಕ್ಷನ್ಸ್ ಇನ್ನೂ ಒಳ್ಳೆ ರೀತಿಯಲ್ಲಿ ಮುಂದುವರೆದು ಲೀಸ್ಲೈನ್ ಕನೆಕ್ಷನ್ಸ್ ಅವರು ಇನ್ನೂ ಮಾರ್ಕೆಟಿಂಗ್ ಮಾಡಿ ನಮಗೂ ಒಳ್ಳೆ ಬಿಸ್ನೆಸ್ ಬರೋ ಹಾಗಾಗ್ಲಿ, ಅವರಿಗೂ ನಮ್ಮೊಟ್ಟಿಗೆ ಅವರು ಬೆಳೆದು ಎಲ್ಲ ಫ್ರಾಂಚೈಸಿಗಳಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನನ್ನ ಎಲ್ಲರ ಪರವಾಗಿ ಮಾತುಗಳನ್ನು ಹೇಳಲು ಇಚ್ಛಿಸ್ತೇನೆ. ಎಲ್ಲ ಹೆಚ್ಚಿನ ರಿಟೈರ್ಡ್ ಅವರನ್ನು ಕರೆದು ಉದ್ದೇಶ ಏಕೆಂತ ಹೇಳಿದ್ರೆ ಅನ್ನಾಗೆ ನೀವು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಉದ್ದರಿ ತಕೊಂಡು ನಮ್ಮ BSNL ಅನ್ನು ಮುಂದೆ ತರಲಿಕ್ಕೆ ನೀವು ಕೂಡ ಸರಿ ಇರ್ಬೇಕು. ತುಂಬಾ ಜನ ಕನಸ, ಯಾಕಂದ್ರೆ ಕಾರಂದವರು ಉಚ್ಚಿಲ ತಲಮಟ್ಟಿಗೆ ಬಂದು ಮುಂದೆ ತಕೊಂಡು ಆ ಏರಿಯಾ ಕನೆಕ್ಷನ್ ಮಾಡ್ಲಿಕ್ಕೆ ಈಗ ಇನ್ನೂ ಕನೆಕ್ಷನ್ ಮಾಡ್ಲಿಕ್ಕೆ ಇದೆ. ಅದೇ ರೀತಿ ನಮ್ಮಲ್ಲಿ ಕೂಡ ತುಂಬಾ ಜನ ರಿಟರ್ನ್ ಅವರು ಇದ್ದಾರೆ. ಅವರು ಮುಂದೆ ಬಂದುಕೊಂಡು ಇದನ್ನು ಮುಂದೆ ಬೆಳೆಸಿ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ತರುವ ಒಂದು ಇದು ಮಾಡಿ, ಅದೇ ರೀತಿ ನಮಗೆ ಆಪರ್ಚುನಿಟಿ ಇದೆ. IFTV ಕೂಡ ಬಂದಿದೆ, ಲಾಂಚ್ ಆಗಿದೆ. ನಮ್ಮ ಮನೆಯಲ್ಲಿ ಕೂಡ ನಾನು ನೋಡಿದೆ. ಯಾಕಂತ ಹೇಳಿದ್ರೆ ಈಗ ಟಿವಿ ಸಿಗ್ತದೆ, ಈಗ ಟೆಲಿಫೋನ್ ಇದೆ, ಇಂಟರ್ನೆಟ್ ಇದೆ, IFTV ಇದೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ಸ್ವಲ್ಪ ಹೈಲೈಟ್ ಮಾಡಬೇಕು, ಮಾಡಿದ್ರೆ ಜನರಿಗೆ ತಲುಪಬೇಕು. ಈಗ ಪ್ರೈವೇಟ್ ಆಪರೇಷನ್ ಅವರಿಗೆ ಅಂದ್ರೆ ಅವರು ಕೇಬಲ್ TV ತಗೊಂಡ್ರೆ ಅದರಲ್ಲಿ ಇಂಟರ್ನೆಟ್ ಬರ್ಬೋದು, ಟೆಲಿಫೋನ್ ಇಲ್ಲ. ಕೆಲವರಲ್ಲಿ ಈಗ ರಿಲಯನ್ಸ್ನವರು ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ, ಯಾಕಂದ್ರೆ ನಾನೀಗ 1.5 ಕಿಲೋಮೀಟರ್ 2 ಕಿಲೋಮೀಟರ್ ತನಕ ಒಂದು ಕನೆಕ್ಷನ್ಗೆ ಬಹುಶಃ ನಮ್ಮ ರಾಜ್ಯ ಸಾರಿಗೆ ಗೊತ್ತಿರ್ಬೋದು, ಅವರ ಹತ್ರ ಒಬ್ಬರು ಭಟ್ರು, ತಲಪಾಡಿ ಭಟ್ರು, ಅವರಿಗೆ 2.5 ಕಿಲೋಮೀಟರ್ ಅದು ಕೂಡ ಖಾಲಿ ಇನ್ಕಮಿಂಗ್ ಕಾಲಿಗೋಸ್ಕರ ನಾವು ಅಲ್ಲಿ ಮತ್ತೆ ಕನೆಕ್ಷನ್ ಬರ್ಬೋದು. ಆ ತರ ಕನೆಕ್ಷನ್ ಅನ್ನು ಮುಂದೆ ನಾವು ಇಟ್ಕೊಂಡು ಆ ಗುರಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಪಬ್ಲಿಕ್ ಸರ್ವಿಸ್ ಯಾಕಂತ ಹೇಳಿದ್ರೆ ಅಲ್ಲಿ ಆ ಏರಿಯಾ ಯಾಕಂದ್ರೆ ರೂರಲ್ ಏರಿಯಾ ತಲಪಾಡಿ ಅಲ್ಲಿ ಈಗ ಕನೆಕ್ಷನ್ಸ್ ಬರ್ತಾ ಇದೆ. ಯಾಕಂದ್ರೆ ಒಂದ್ಸಲ ನಾವು ಇನ್ವೆಸ್ಟ್ ಮಾಡ್ಬೇಕಾಗ್ತದೆ. ಅದೇ ರೀತಿ ಸ್ವಲ್ಪ ರಿಟರ್ನ್ ಮುಂದೆ ತಕೊಂಡು ಮುಂದೆ ಬರ್ಬೇಕಂತ ಹೇಳ್ತಾ ನನ್ನ ಮಗ ಶರತ್ ಕುಮಾರ್ ಅವ ಸೌದಿಯಲ್ಲಿ ಇದ್ದಾನೆ, ಅವರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಅವರ ಮಿಸ್ಸಸ್ ಶ್ರುತಿ, ಹಾಗೆ ಅವನು ಕೂಡ ಯಾಕಂತ ಹೇಳಿದ್ರೆ ಇನ್ನು ನಮ್ಮ ಇದು ಆದ ಕೂಡಲೇ ನೆಕ್ಸ್ಟ್ ಚಾನ್ಸ್ ಅವ್ರಿಗೆ ಕೊಡುದು. ಯಾಕಂತ ಹೇಳಿದ್ರೆ ಇನ್ನು ಈಗ ನಮ್ಮ ಆಲ್ರೆಡಿ ಸುಧೀರ್ ಅವರು ಹೇಳಿದ್ರು ಪುತ್ತೂರಲ್ಲಿ ಒಂದು ವಾಯಿಲ್ಟಿ ಹಾಕ್ಲಿಕ್ಕೆ. ಸೊ ನೆಕ್ಸ್ಟ್ ನಮ್ಮ ಗುರಿ ಯಾಕಂದ್ರೆ ಪುತ್ತೂರಲ್ಲಿ ಒಂದು ವಾಯಿಲ್ಟಿ ಹಾಕ್ಲಿಕ್ಕೆ ಆಲ್ರೆಡಿ ವ್ಯವಸ್ಥೆ ನಾನು ಮಾಡ್ತಾ ಇದ್ದೇನೆ. ಪುತ್ತೂರಲ್ಲಿ ಕೂಡ ಒಂದು ವಾಯಿಲ್ಟಿ ಬರ್ತಾ ಇದೆ, ಅಂದ್ರೆ ಉದ್ಯಮಿ ಇದರಲ್ಲಿ ಬರ್ತಾ, ಯಾಕಂದ್ರೆ ಅದು 300 ವಿಲೇಜಿಗೆ. ಅದೇ ರೀತಿ ನಮ್ಮ ತಲಪಾಡಿ ಆಲ್ಮೋಸ್ಟ್ ಅದು ಜಾಸ್ತಿ ಆದ್ರೂ ಕೂಡ ಕೋಟಕಾರಲ್ಲಿ. ಸೊ ಅದನ್ನು ಎಲ್ಲ ನೋಡ್ಲಿಕ್ಕೆ ನಮಗೆ ಆಗುದಿಲ್ಲ, ನಮಗೆ ಕೂಡ ಏಜ್ ಆಯ್ತು. ನಮ್ಮ ಮಗರು ಅವರು ಕೂಡ ಅವ ಮುಂದೆ ಬರಬೇಕು, ಅವನಿಗೆ ಕೂಡ ನಾನು ಹೇಳಿದ್ದೇನೆ. ಸೊ ಅದನ್ನು ಅದೇ ರೀತಿ ಯಾರಾದ್ರೂ ರಿಟೈರ್ಡ್ನವರು ವಾಯಿಲ್ಟಿ ಹಾಕಲಿಕ್ಕೆ ರೆಡಿ ಇದ್ರೆ ನಮ್ಮ AGM ಹೇಳಿದಾಗ ಅದನ್ನು ಮುಂದೆ ನಾವು ತರಲಿಕ್ಕೆ ನಾವು ಏನ್ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಅಸೋಸಿಯೇಷನ್ ಅಲ್ಲಿ ಕೂಡ ಫೈಬರ್ ಅಸೋಸಿಯೇಷನ್ ಅಲ್ಲಿ ಕೂಡ ನಾನೀಗ ಡಿಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಲ್ಲಿ ನಾನಿದ್ದೇನೆ, ವರ್ಕಿಂಗ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಲ್ಲಿ ಕೂಡ ಇದ್ದೇನೆ. ಫೈಬರ್ ಕೂಡ ಈಗ ಅಬ್ದುಲ್ ಸಲಾಂ ಅವರು ಒಂದು ಬರ್ತಾ ಇದ್ದಾರೆ, ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್, ಅವರನ್ನು ಕೂಡ ಇನ್ವೈಟ್ ಮಾಡಿ, ನಾನು ನಮ್ಮ PGM ಸಾಹೇಬರನ್ನು ಇನ್ವೈಟ್ ಮಾಡಿ ನಾವು ಇಬ್ಬರು ಕೂಡ ಹೋದ್ರು. ಬಹುಶಃ ಕಾರಣದಿಂದ ಅವರಿಗೆ ಬರ್ಲಿಕ್ಕೆ ಆಗಲಿಲ್ಲ. ಸೊ ನೀವೆಲ್ಲರೂ ಬಂದಿರಿ, ಬಹಳ ಸಂತೋಷ ನಮಗೆ. ಕನೆಕ್ಷನ್ ಹೆಚ್ಚಿ ತರಲಿಕ್ಕೆ ನಮ್ಮ ರಿಟೈರ್ಡ್ ಅವರು ಒಂದು ಮುಂದೆ ಬರ್ಬೇಕಂತ ನಾನು ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಕ್ತಾಯಗೊಳ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ
ವಾಸ್ತವಿಕರು ಹೇಳಿದ್ರು, ನನಗೆ ಅಲ್ಲಿ ಮೇಲೆ ಹತ್ತಲಿಕ್ಕೆ ಆಗುದಿಲ್ಲ, ಬಹಳ ಕಷ್ಟ ನನಗೆ. ಆದ್ರೂ ಕೂಡ ನಾನು ಹೇಳಿದ್ದೀನಿ ಬರಲೇಬೇಕು ಸರ್, ಯಾಕಂತ ಹೇಳಿದ್ರೆ ಈ ಏಜ್ ಅವರಿಗೆ ಹುಷಾರಿಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಅವರಿಗೆ ಆಟಗ ಇತ್ತು, ಅವ್ರು ಅಡ್ಮಿಟ್ ಆಗಿತ್ತು. ಸೊ ನೀವು ಬರಲೇಬೇಕಂದ್ರೆ ಅವರು ಬಂದಿದ್ದಾರೆ, ಇನಾಗ್ರೇಟ್ ಮಾಡಿದ್ದಾರೆ. ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದ ನಡೆಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಡಿಜಿಎಂ ಆಪರೇಷನ್ ಗೀತಾ ಅವರು ಬಂದಿದ್ದಾರೆ, ಅವರು ಕೂಡ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದ ನಡೆಸ್ತಾ ಇದ್ದೇನೆ. ಮಮತಾ ಅವರು ಕೂಡ ಬಂದಿದ್ದಾರೆ ಡಿಜಿಎಂ, ಅವರಿಗೆ ಕೂಡ ನಾನು ಧನ್ಯವಾದ ನಡೆಸ್ತಾ ಇದ್ದೇನೆ. ಗಫೂರ್ ಸರ್ ನಮ್ಮ ಎಜಿಎಂ ಅಗಸ್ಟಿನ್ ಅವರು ಕಾರಣದಿಂದ, ಯಾಕಂತ ಹೇಳಿದ್ರೆ ಬಹುಶಃ ಅವರು ಬಂದಿದ್ದಾರೆ. ನಿನ್ನೆ ನಾನು ಫೋನಲ್ಲಿ ಅವರನ್ನು ಮಾತಾಡಿದ್ದು, ನನಗೆ ಪರಿಚಯ ಇರಲಿಲ್ಲ. ಸೊ ನಾವೆಲ್ಲ ಒಟ್ಟಿಗೆ ಸೇರಿ ಇದನ್ನು ಮುಂದೆ ತರಲಿಕ್ಕೆ ನಾವು ವಿದ್ಯೆಯನ್ನು ಕೂಡ ಅವರು ಹೇಳಿದ್ರು. ಅವರಿಗೆ ಕೂಡ ನಾನು ಎಲ್ಲರ ಪರವಾಗಿ ನಾನು ಧನ್ಯವಾದ ನಡೆಸ್ತಾ ಇದ್ದೇನೆ. ಎಜಿಎಂ ಮಾರ್ಕೆಟಿಂಗ್ ಡೈನಾಮಿಕ್ ಅವರು, ಯಾಕಂದ್ರೆ ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಅವರು. ಪ್ರತಿ ದಿವಸ ರಾತ್ರಿ ಕಾಲ್ ಮಾಡ್ತಾರೆ, ಎಷ್ಟು ಕನೆಕ್ಷನ್ ಅಂತೇಳಿ. ಕನೆಕ್ಷನ್ ಅವರಿಗೆ ಬೇರೆ, ರಾಜೇಶ್ ಸರಿಗೆ. ಅವರು ಕೂಡ ಬಂದಿದ್ದಾರೆ, ಅವರಿಗೆ ಕೂಡ ನಾನು ಧನ್ಯವಾದ ನಡೆಸ್ತಾ ಇದ್ದೇನೆ. ನಮ್ಮ ಇವರು ರಾಘವೇಂದ್ರ ಸರ್ ಕಮರ್ಷಿಯಲ್, ಅವರಿಗೆ ಕೂಡ ಧನ್ಯವಾದ ನಡೆಸ್ತಿದ್ದೇನೆ. ಸುಧೀರ್ ಕುಮಾರ್ ಮತ್ತೆ ಎಲೆನ್ ಜೋಸಫ್, ಹರ್ಷ ಜೆಟಿಯು, ಅದೇ ನಮ್ಮ ಧನಂಜಯ್, ಮತ್ತೆ ನನ್ನ ಕೊಲೀಗ್ಸ್ ತುಂಬಾ ಜನ ಇದ್ದಾರೆ. ನಮ್ಮ ಕಾರಣ ಉಡುಪಿ ಜೋರ್ಪುಟ್ಟಿ ಮತ್ತೆ ಟಿಪಿಡಿ ಅವರು ಕೂಡ ರಿಟೈರ್ಡ್. ರವಿ ಅವರಿಗೆ ಕನೆಕ್ಷನ್ ತಗೊಳ್ಬೇಕು ಸರ್, ರವಿ ನಾವು ಕನೆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೇವೆ. ಅದೇ ಎಲ್ಲ ಅದೇ ರೀತಿ ನಮ್ಮ ಗಿರಿ ಮತ್ತೆ ಮುರಳಿ ಅವರಿಬ್ಬರು ವಾಸ್ತವಿಕರು, ಅವ್ರ ಮಕ್ಕಳು ಅವರು ಕೂಡ ಇದ್ದಾರೆ. ಹೀಗಾಗಿ ಮೊನ್ನೆ ತಾನೇ ಅವರು ನಮ್ಮ ಮುರಳಿ ಅವರು ಕನೆಕ್ಷನ್ ತಗೊಳ್ಳಿ. ಈಗ ನೆಕ್ಸ್ಟ್ ಈಗ ನಮ್ಮ ಗಿರಿ ಅವರಿಗೆ ಕನೆಕ್ಷನ್, ಈ ಬಿಲ್ಡಿಂಗ್ ಅಲ್ಲಿ 3 ಜನ ಆಲ್ರೆಡಿ ಕನೆಕ್ಷನ್ ಬುಕ್ ಆಗಿದೆ. ಸೊ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಒಂದು ರಿಫ್ರೆಶ್ಮೆಂಟ್ ಇಲ್ಲಿ ಇಟ್ಟಿದ್ದೇವೆ. ಅದೇ ಹೊಸಕುರ ಇಬ್ಬರು ಚಾನೆಲ್ ನವರು ಇಲ್ಲಿ ಬಂದಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇನೆ. ನಮಸ್ಕಾರ ಎಲ್ರಿಗೂ. BSNL ಇಂದ ಇವಾಗ ನಾವು ಇಲ್ಲಿ ಜನನಿ ಅವ್ರದ್ದು OLT ಇನಾಗ್ರೇಷನ್ಗಾಗಿ ಬಂದಿದ್ದೇವೆ. OLT ಇನಾಗ್ರೇಷನ್ ಅಂದರೆ ಇದು FTTH ಸರ್ವಿಸ್ ಕೊಡ್ತೇವೆ. FTTH ಅಂದರೆ ಫೈಬರ್ ಟು ಹೋಮ್ ಅಂತ ಅರ್ಥ. ಇದರಲ್ಲಿ 3 ಸರ್ವಿಸ್ ಬರುತ್ತೆ. ಒಂದು ಟೆಲಿಫೋನು, ಒಂದು IPTV, ಇನ್ನೊಂದು OTT ಚಾನಲ್ಸ್ ಬರುತ್ತೆ. ಇದು ಇಂಟರ್ನೆಟ್ ನಿಮಗೆ ಎಲ್ರಿಗೂ ಬೇಕಾಗುತ್ತೆ. ಇವಾಗ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲ ಇಂಟರ್ನೆಟ್ ಬೇಕಾಗುತ್ತೆ. ಆದ್ದರಿಂದ ಎಲ್ಲ ಅಫೋರ್ಡೆಬಲ್ ಆಗಿದೆ. ನಿಮಗೆ ರೇಟ್ಸು 250 ರೂಪಾಯಿಂದ ಶುರುವಾಗುತ್ತೆ. ಹಾಗಾಗಿ ಎಲ್ಲರೂ FTTH ಕನೆಕ್ಷನ್ಸ್ ತೊಗೊಳ್ಳಿ. ಆಮೇಲೆ ಇದು BSNL ಸರ್ವಿಸ್ ಆದ್ದರಿಂದ ಸ್ಟೇಬಲ್ ಆಗಿರುತ್ತೆ. ಜನನಿ ಅವ್ರಿಗೂ ಕನೆಕ್ಷನ್ಸ್ ಕೊಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, BSNLಗೂ ಹೆಲ್ಪ್ ಆಗುತ್ತೆ.